ಎಲ್ಲರಿಗೂ ನಮಸ್ಕಾರ. ಮಂಗಳೂರು ತಾಲೂಕು ಮಹಿಳಾ ಮಂಡಳಗಳ ಒಕ್ಕೂಟ ಇದರ ಆಶ್ರಯದಲ್ಲಿ ವಾರ್ಷಿಕ ಸ್ಪರ್ಧಾಕೂಟ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯ ಈ ಕಾರ್ಯಕ್ರಮದ ಪ್ರಯುಕ್ತ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಮಹಿಳಾ ಮಂಡಳಗಳ ಒಕ್ಕೂಟದ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಹಿಳೆ ತಾಯಿಯರೇ, ಈ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಮೇಡಮ್ ಚಂಚಲ ತೇಜೋಮಿ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ನಿರೀಕ್ಷಕರಾಗಿರುವಂತಹ ಶ್ರೀಮತಿ ಭಾರತಿ ಮೇಡಮ್ ಅವ್ರನ್ನ ಆ್ಯಕ್ಚುಲಿ ಇನ್ವೈಟ್ ಮಾಡಲಿಕ್ಕೆ ಬಂದಿದ್ದರು. ಸೊ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕಿತ್ತು. ಸೊ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಭಾಗವಹಿಸಲಿಕ್ಕೆ ಅಸಾಧ್ಯ ಆಗಿದೆ. ಅದೇ ಸಮಯ ಮೇಡಮ್ ಅವರು ನಮಗೂ ಕೂಡ ಕರೆದು ಭಾಳಷ್ಟು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಒಂದು ಸೈಬರ್ ವಿಚಾರಗಳ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವ ಅಂತ ಹೇಳುವಂಥ ಉದ್ದೇಶದಿಂದ ನಾನಿವತ್ತು ನಿಮ್ಮ ಮುಂದಿದ್ದೇನೆ. ಸೊ ಸೈಬರ್ ಕ್ರೈಮ್ ಅಂತ ಹೇಳುವಂಥದ್ದು ಬಹಳ ದೊಡ್ಡ ವಿಚಾರ. ಅದು ಸಿಕ್ಕಾಪಟ್ಟೆ ಟೈಮ್ ಅಂತ ತಗೊಳ್ತದೆ. ಬಟ್ ಆದರೆ ನೀವು ಬೆಳಗ್ಗೆಯಿಂದ ಭಾಳಷ್ಟು ಸ್ಪರ್ಧೆಗಳನ್ನು ಮಾಡಿ ಮತ್ತು ಈಗಾಗಲೇ ಎಲ್ರಿಗೂ ಮನೆಗೆ ಹೋಗುವಂಥ ಟೈಮ್ ಇದೆ ಅನ್ಕೋತೀನಿ. ಆದರೂ ಇದೊಂದು ಗಂಭೀರವಾಗಿರುವಂಥ ಸಮಸ್ಯೆ. ದಿನ ಬೆಳಗಾದರೆ ನಾವು ಈ ಪಿಡುಗಿನಿಂದ ಪ್ರತಿಯೊಬ್ಬರು ನಾವು ನಮ್ಮ ಅಮೂಲ್ಯವಾಗಿರುವಂಥ ದುಡ್ಡನ್ನು, ನಮ್ಮ ನೆಮ್ಮದಿಯನ್ನು ಇದೆಲ್ಲ ಕಳ್ಕೊತಾ ಇದ್ದೀವಿ. ಒಂದಿಷ್ಟು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಸ್ವಲ್ಪ ಎಲ್ಲರೂ ಗಮನದೊಟ್ಟು ಕೇಳ್ಕೊಳ್ಳಿ. ಮತ್ತು ನಾನು ಹೇಳುವಂಥ ವಿಚಾರಗಳನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಸಂಬಂಧಿಕರಿಗೆ, ಅವರಿಗೂ ಕೂಡ ಒಂದಿಷ್ಟು ವಿಚಾರಗಳನ್ನು ಹೇಳಿ. ನಾನೊಂದಿಷ್ಟು ಒಂದಿಷ್ಟು ಅಂಕಿ ಸಂಖ್ಯೆಗಳನ್ನು ಹೇಳ್ತೀನಿ. ಈಗ ಮಂಗಳೂರು ನಗರದಲ್ಲಿ ನಮ್ಮದು ಮಂಗಳೂರು ಸಿಟಿ ಅಂತ ಹೇಳುವಂಥ ಇದರಲ್ಲಿ 15 ಸ್ಟೇಷನ್ಗಳು ಬರ್ತದೆ. ಈ ಕಡೆ ಮುಲ್ಕಿಯಿಂದ ಉಳ್ಳಾಲ್ ತನಕ, ಹಾಗೆ ನಮಗೆ ಮೂಡುಬಿದಿರೆ, ಬಜ್ಪೆ ಈ ಕಡೆ ಎಲ್ಲ. ಇಲ್ಲಿ 2024ರಲ್ಲಿ ಈ ಸೈಬರ್ ಅಪರಾಧಗಳಿಂದ ಜನ ಕಳೆದುಕೊಂಡಿರುವಂಥ ದುಡ್ಡು 55 ಕೋಟಿ. ಎಷ್ಟು? 55 ಕೋಟಿ. ಇದು ಒಂದು ವರ್ಷದ. ಇದು ರಿಪೋರ್ಟೆಡ್ ಕೇಸಸ್. ರಿಪೋರ್ಟೆಡ್ ಅಂತ ಹೇಳಿದ್ರೆ ಅವರು 1930ಗೆ ಕಾಲ್ ಮಾಡಿ ರಿಪೋರ್ಟ್ ಮಾಡಿರ್ತಾರೆ, ಇಲ್ಲ cybercrime.gov.in ಅಂತ ಹೇಳುವಂಥ ಒಂದು ವೆಬ್ಸೈಟ್ ಇದೆ ಕಂಪ್ಲೇಂಟ್ ಮಾಡಲಿಕ್ಕೆ, ಅಲ್ಲಿ ಕಂಪ್ಲೇಂಟ್ ಮಾಡಿ. ಇನ್ನು ಎಷ್ಟೋ ಜನ ಬೇಡಪ್ಪ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಏನಾದರೂ ನಮಗೆ ಬೈತಾರೇನೋ, ಅಥವಾ ನಾಳೆ ನಮ್ಮ ಹೆಸರು ಪೊಲೀಸ್ ಇದರಲ್ಲಿ ಪೇಪರಲ್ಲಿ ಹೆಡ್ಲೈನ್ ಅಲ್ಲಿ ಬಂದು ನಮ್ಮ ಫೋಟೋ ಏನಾದರೂ ಬಂದು ನಮಗೆ ಮುಜುಗರ ಆಗ್ತದೆ ಅನ್ನೋ ಕಾರಣಕ್ಕೆ, ಮತ್ತೆ ಇನ್ನು ಬೇರೆ ಬೇರೆ ಕಾರಣ, ಯಾರೋ ನಮ್ಮ ನೆರೆ ಮನೆಯವ್ರಿಗೆ ಗೊತ್ತಾಗ್ಬಿಡ್ತದೇನೋ ನಾನು ದುಡ್ಡು ಕಳ್ಕೊಂಡಿದ್ದೀನಿ ಅಂತ ಹೇಳುವಂಥದ್ದು, ಇಲ್ಲ ಅಥವಾ ಗಂಡ ಈ ವಿಚಾರ ನನ್ಗೆ ಹೇಳಿದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಏನೋ ಗೊತ್ತಾಗ್ಬಿಡ್ತದೆ ಅಂತ, ಅಥವಾ ಹೆಂಡತಿ ನನ್ನ ಗಂಡಿಗೆ ಏನೋ ಗೊತ್ತಾಗ್ಬಿಡ್ತದೇನೋ ಈ ತರ ಅಂತ ಹೇಳುವಂಥದ್ದನ್ನ ಇದು ಮಾಡಿಕೊಂಡು ಎಷ್ಟು ಜನ ಇನ್ನೂ ಅದರಲ್ಲಿ ಒಂದು 50% ಜನ ಇರ್ಬೋದು. ಸೊ ಅದೇ ರೀತಿ ಈ ನಮ್ಮ ಕರ್ನಾಟಕದಲ್ಲಿ ಒಂದು ವರ್ಷದಲ್ಲಿ 2024ರಲ್ಲಿ 1,800 ಕೋಟಿಯನ್ನ ಜನ ಕಳ್ಕೊಂಡಿದ್ದಾರೆ. ಇದು ಕರ್ನಾಟಕದ್ದು 1,800 ಕೋಟಿ ಬರೀ 2024ರಲ್ಲಿ. ಇನ್ನು ನಮ್ಮ ದೇಶದ್ದು 15,000 ಕೋಟಿ. ಈಗ ಈ ಸೈಬರ್ ತಜ್ಞರು ಒಂದು ಅಂದಾಜು ಮಾಡಿದ್ದಾರೆ, 2025ರಲ್ಲಿ 20,000 ಕೋಟಿಯನ್ನ ಜನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು. ಆ 20,000 ಕೋಟಿಯಲ್ಲಿ ನಮ್ದು ಇರ್ಬೋದು, ನಿಮ್ದು ಇರ್ಬೋದು, ಇನ್ಯಾರದು ಇಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರುವಂಥ ದುಡ್ಡು ಇರ್ಬೋದು. ಸೊ ಏನು ಮಾಡ್ಬೋದು? ನಾವಿಲ್ಲೆಲ್ಲ ಕುಂತಿದ್ದೀವಿ. ಸೊ ನಮ್ಮ ಹಂತದಲ್ಲಿ ಏನು ಸೈಬರ್ ಕ್ರೈಮ್ ಯಾವ ರೀತಿಯಾಗಿ ನಾವು ತಡೆಯಬಹುದು ಅನ್ನುವಂಥ ಒಂದಿಷ್ಟು ವಿಚಾರಗಳನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನು ಸೈಬರ್ ಕ್ರೈಮ್ ಅಂತ ಹೇಳಿದ್ರೆ, ಸೈಬರ್ ಕ್ರೈಮ್ ಅಂದ್ರೆ ಏನು? ಬಹಳ ಸಿಂಪಲ್ ಆಗಿ ಆನ್ಲೈನ್ ಅಲ್ಲಿ ಪೇಮೆಂಟ್ ಆಗುವಂಥದ್ದು, ಮತ್ತೆ ಫೋನ್ ಹ್ಯಾಕ್ ಮಾಡುವಂಥದ್ದು, ಯಾವುದೋ ಸಸ್ಪೀಸಿಯಸ್ ಲಿಂಕ್ ಬರ್ತದೆ ಅಥವಾ ಗೊತ್ತಿದ್ದಾಗ ನಿಮ್ಮ ಮೊಬೈಲ್ದು ಆಕ್ಸೆಸ್ ಹೋಗ್ತದೆ, ಮತ್ತೆ ನಿಮ್ಮ ಗಿಫ್ಟ್ ಬಂದಿದೆ ಅಂತ ಹೇಳುವಂಥದ್ದು. ನಿಜ, ಖಂಡಿತವಾಗಿ. ಎಸ್ ನಿಮ್ಗೆ ಯಾವುದೋ ಲಾಟ್ರಿ ಬಂದಿದೆ ಅಂತ ಹೇಳುವಂಥದ್ದು. ನಿಮ್ಮ ಇನ್ಶೂರೆನ್ಸ್ ಮ್ಯಾಚ್ಯೂರ್ ಆಗಿದೆ, ಸೊ ನೀವು ಕ್ಲೇಮ್ ಮಾಡಬೇಕು. ಡಿಜಿಟಲ್ ಅರೆಸ್ಟ್ ಹೇಳಿದ್ರೆ, ಡಿಜಿಟಲ್ ಅರೆಸ್ಟ್ ಎಷ್ಟು ಗೊತ್ತು? ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ್ರೆ ನೋಡಿ, ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ,
ಈ ಯಾವಾಗ ನಾವು ನಮ್ಮ ಮೊಬೈಲ್ಗಳಲ್ಲಿ ಇಂಟರ್ನೆಟ್ ಅನ್ನು ಬಳಸ್ತಾ ಇರಲಿಲ್ಲ, ನಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಬಳಸ್ತಾ ಇರಲಿಲ್ಲ, ಒಂದು 20 years ಬ್ಯಾಕ್ಸ್ ಎಲ್ಲ ನಮ್ಮ ಮೊಬೈಲ್ನಲ್ಲಿ ನಾವು ಇಂಟರ್ನೆಟ್ ಬಳಸ್ತಾ ಇರಲಿಲ್ಲ, ಸಣ್ಣ ಫೋನನ್ನು ಇಟ್ಕೊಳ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಅವಾಗ ಏನಾದ್ರು ಆಗ್ತಾ ಇತ್ತು ಸೈಬರ್ ಕ್ರೈಮ್? ಇಲ್ಲ, ಆಗ್ತಾ ಇರಲಿಲ್ಲ. ಸೊ ಈಗ ನೀವು ನಿಮ್ಮ ಹತ್ರ ಎಲ್ಲ ಸ್ಮಾರ್ಟ್ಫೋನ್ ಇದೆಯಾ? ಓಕೆ, ಎಲ್ಲರ ಸ್ಮಾರ್ಟ್ಫೋನ್ ಇದೆಯಾ? ಎಲ್ಲೊಂದು ಸ್ಕ್ರೀನ್ ಲಾಕ್ ಇಟ್ಟಿದ್ದೀರಾ? ಸ್ಕ್ರೀನ್ ಲಾಕ್ ಜಸ್ಟ್ ನಿಮ್ಮ ಫೋನ್ ಅನ್ನ ಈಗ ಕೊಟ್ಟ ತಕ್ಷಣ ತಾನೇ ಓಪನ್ ಆಗಿರ್ತದ? ನಮ್ ಕೊಡ್ರೆ ಯಾಕೆ ಸ್ಕ್ರೀನ್ ಲಾಕ್ ಇಟ್ಟಿದ್ದೀರಿ? ಯಾರು ಹೇಳ್ಬೋದಾ? ಒಬ್ಬೊಬ್ರು ಹೇಳಿ. ಯಾಕೆ ಸ್ಕ್ರೀನ್ ಲಾಕ್ ಇಟ್ಟಿದ್ದೆ? ಯಾಕೆ? ನಮ್ಮ ಮೊಬೈಲ್ ನಲ್ಲಿರುವಂತಹ ಡೇಟಾ, ಇನ್ಫಾರ್ಮೇಶನ್, ಫೋಟೋಸ್, ವಿಡಿಯೋಸ್ ಯಾರು ನೋಡಬಾರ್ದು, ಯಾರು ಕದಿಬಾರ್ದು ಅಂತ ಹೇಳಿ. ಯಾಕಂದ್ರೆ ನಾವು ಫೋನನ್ನ ನಾನೀಗ ಸ್ಟೇಷನ್ ಅಲ್ಲಿ ಇರ್ತೀನಿ, ನಾನು ಇಲ್ಲಿ ಈ ರೂಮಲ್ಲಿ ಇಟ್ಟಿರ್ತೀನಿ, ಇನ್ನೊಂದ್ ಕಡೆ ಇರ್ತೀನಿ, ನೀವು ಒಂದೆಲ್ಲ ಕೆಲಸಕ್ಕೆ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಒಂದ್ ಕಡೆ ಇಟ್ಟಿರ್ತೀರಿ, ಇನ್ನೊಂದ್ ಕಡೆ ನೀವೆಲ್ಲರೂ ಹೋಗಿರ್ತೀರಿ. ಆಮೇಲೆ ಮತ್ತೆ ಏನೋ ಪಬ್ಲಿಕ್ ಇರುವಂತ ಜಾಗದಲ್ಲಿ ಮೊಬೈಲ್ ಎಲ್ಲೋ ಇಟ್ಟಿರ್ತೀರಿ, ಮತ್ತೆ ಇನ್ನೇನೋ ಇದು ಮಾಡ್ತಾ ಇರ್ತೀರಿ. ಆ ರೀತಿ ನಿಮ್ಮ ಫೋಟೋ, ನಿಮ್ಮ ಮೊಬೈಲ್ ಇರುವಂತ ಡೇಟಾ ಯಾರು ಕದಿಬಾರ್ದು ಅಂತ ಹೇಳಿ, ಸರಿಯಾ? ಸರಿ. ಆದ್ರೆ ನಿಮ್ಮ ಡೇಟಾ ಕದಿಲಿಕ್ಕೆ ನಿಮ್ಮ ಮೊಬೈಲ್ ಅನ್ನ ನಾನು ಹೀಗೆ ನೋಡ್ಬೇಕಾ? ಸೊ ನಿಮ್ಮ ಫೋನ್ ಅನ್ನು ನಾನು ತಗೋಬೇಕಾ? ನಿಮ್ ಡೇಟಾ ಕದಿಬೇಕಿದ್ರೆ ಕೈಲಿ ನಿಮ್ಮ ಲಾಕ್ ತೆಗಿಬೇಕಾ? ಎಸ್. ಈ ನಾವೇನ್ ಲಾಕ್ ಇಡ್ತೀವಲ್ಲ, ಈ ಲಾಕ್ ಇಟ್ರೆ ಡೇಟಾ ಸುರಕ್ಷಿತ ಇತ್ತು. ಯಾವಾಗ? ನಿಮ್ ಫೋನಿಗೆ ಯಾವಾಗ ನೆಟ್ ಇರ್ಲಿಲ್ಲ ಅವಾಗ, ಇಂಟರ್ನೆಟ್ ಇರ್ಲಿಲ್ಲ ಅವಾಗ, ಸರಿಯಾ? ನಿಮ್ಮ ಹತ್ರ ಒಂದು ಫೋನ್ ಇದೆ, ಅದು ಯಾವುದು? ಸ್ಮಾರ್ಟ್ ಫೋನ್, ಸ್ಮಾಲ್ ಫೋನ್, ಎಂಥದೊಂದು ಫೋನ್, ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಸರಿ? ಅಂತ ಸಂದರ್ಭದಲ್ಲಿ ನೀವು ಅದಕ್ಕೆ ಸ್ಕ್ರೀನ್ ಲಾಕ್ ಇಟ್ರೆ ನಿಮ್ಮ ಡೇಟಾ ಯಾರೂ ಕದಿಲಿಕ್ಕೆ ಸಾಧ್ಯತೆ ಇಲ್ಲ, ಅನ್ಲೆಸ್ ನೀವು ಆ ಪಾಸ್ವರ್ಡ್ ಅನ್ನ ಅವರಿಗೆ ಗೊತ್ತಿದ್ರೆ. ಇಲ್ಲ ನೀವೇನೋ ಹೀಗೆ ಎಂತ ಪ್ಯಾಟರ್ನ್ ಇಟ್ಟಿರ್ತೀರಿ, ನಾನು ಹೀಗೆ ಕತ್ತು ನೋಡಿರ್ತೀನಿ, ಸೊ ಅವಾಗ ನಾನು ಅದನ್ನ ಕದಿಬಹುದು. ಇಲ್ಲ, ಯಾವಾಗ ನಿಮ್ಮ ಫೋನಿಗೆ ಇಂಟರ್ನೆಟ್ ಕನೆಕ್ಟ್ ಆಗ್ತದೆ ಆವಾಗ ನಿಮ್ಮ ಪಾಸ್ವರ್ಡು ಬೇಕಿಲ್ಲ, ಆಮೇಲೆ ನಾನು ನಿಮ್ಮ ಮೊಬೈಲ್ ಹತ್ರ ಬರಬೇಕು ಇಲ್ಲ. ಸೊ ಎಲ್ಲೋ ಕುಂತಿದ್ರು ಕೂಡ ಡೇಟಾ ಕದಿಬಹುದು. ಈ ಇಂಟರ್ನೆಟ್ ಅನ್ನ ಬಳಸ್ಕೊಂಡು, ಕಮ್ಯುನಿಕೇಶನ್ ಡಿವೈಸ್ ಅನ್ನ ಬಳಸ್ಕೊಂಡು, ಕಂಪ್ಯೂಟರ್ ಅನ್ನ ಬಳಸ್ಕೊಂಡು ಏನೆಲ್ಲ ಫ್ರಾಡ್ ಆಗ್ತದೆ ಅದೆಲ್ಲ ಸೈಬರ್ ಫ್ರಾಡ್ ಅಂತ ಹೇಳಿ. ಸೊ ಹಾಗಿದ್ರೆ ಏನೇನು ಕದಿಬಹುದು? ಒಂದು ಸಣ್ಣ ಒಂದು ಆ್ಯಪ್, ಯಾವುದೋ ರೀತಿಯಲ್ಲಿ ನಾನು ನಿಮಗೆ ಒಂದು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಕಳಿಸ್ತೇನೆ. ಏನಂತ ಹೇಳಿ, SBI ಯೂಸರ್ಸ್ ಇದ್ದೀರಿ ನೀವು, ನಿಮ್ದು ರಿವಾರ್ಡ್ ಪಾಯಿಂಟ್, ನಿಮ್ದು ಚೆನ್ನಾಗಿ ನಿಮ್ಮ ಬ್ಯಾಲೆನ್ಸ್ ಇದೆ, ನಿಮಗೆ ರಿವಾರ್ಡ್ ಪಾಯಿಂಟ್ ಇದೆ, ಒಂದು 200 ಪಾಯಿಂಟ್ಸ್ ಇದೆ, ನೀವು ಅದನ್ನ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಒಂದು 5000 rupees ಸಿಗ್ತದೆ ಅಂತ ಹೇಳುವಂಥದ್ದು. ಸಿಂಪ್ಲಿ ನಾವು ಏನು ಆ ಒಂದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೋತೀವಿ, ಸರಿಯಾ? ಸೊ ಈ ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣ ನಮ್ಮ ಎಲ್ಲ OTP ಏನೆಲ್ಲ ನಾವು ಪರ್ಮಿಷನ್ ಕೊಡ್ತೀವಿ, ಒಂದು ನಮ್ಮ ಗ್ಯಾಲರಿ ಪರ್ಮಿಷನ್ ಕೊಟ್ಟರೆ ಅವ್ರು ನಮ್ಮ ಎಲ್ಲ ಗ್ಯಾಲರಿಯನ್ನು ನೋಡ್ಬೋದು, ಆ ಡೇಟಾ ಕಾಪಿ ಮಾಡ್ಬೋದು. ಸೊ ಆಮೇಲೆ ನಮ್ಮ ಕಾಲ್ ಲಾಗ್ಸ್ಗೆ ಅವರಿಗೆ ಪರ್ಮಿಷನ್ ಕೊಟ್ಟರೆ ನಮ್ಮ ಕಾಲ್ ಲಾಗ್ಸ್ ಎಲ್ಲ ಅವ್ರು ನೋಡ್ಬೋದು. ಕಾಂಟ್ಯಾಕ್ಟ್ಸ್ಗೆ ಪರ್ಮಿಷನ್ ಕೊಟ್ಟರೆ ಎಲ್ಲ ಕಾಂಟ್ಯಾಕ್ಟ್ಸ್ಗಳನ್ನ ಅವರು ಕಾಪಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು. ಸೊ ಅದೇ ರೀತಿ ಒಂದು SMS ಫಾರ್ವರ್ಡಿಂಗ್ ಇರ್ತದೆ. ನಿಮಗೆ ಯಾವುದೆಲ್ಲ ಟೆಕ್ಸ್ಟ್ ಮೆಸೇಜ್ ಬರ್ತದೆ ಎಲ್ಲ ಮೆಸೇಜ್ ಅವರಿಗೆ ಫಾರ್ವರ್ಡ್ ಆಗ್ತಾ ಹೋಗ್ತದೆ, ಸಿಂಪ್ಲಿ. ಸೊ ಈಗ ನಿಮ್ಮ ಮೊಬೈಲ್ ನಂಬರಲ್ಲಿ ನೀವು ಫ್ಲಿಪ್ಕಾರ್ಟಿಗೆ ಒಂದು ಅಕೌಂಟ್ ಇದೆ, ನಿಮ್ಮ ಫ್ಲಿಪ್ಕಾರ್ಟ್ ಅಕೌಂಟಿಗೆ ನಾನೇ ಲಾಗಿನ್ ಆಗಬೇಕು. ಸೊ ನಾನು ಆಲ್ರೆಡಿ ನಿಮ್ಮ ಮೊಬೈಲಲ್ಲಿ ಆ ಒಂದು APK ಫೈಲ್ ಇನ್ಸ್ಟಾಲ್ ಮಾಡೇ ಆಗಿದೆ. ನಾನೇನು ಮಾಡ್ತೀನಿ, ನಿಮ್ಮ ನಂಬರ್ ಹಾಕ್ತೀನಿ, 9900 ನಂಬರ್ ಹಾಕ್ತೀನಿ, ಲಾಗಿನ್ ಕೊಡ್ತೀನಿ, OTP ನಿಮ್ಮ ಮೊಬೈಲಿಗೆ ಬರ್ತದೆ, ಅದು ನನಗೆ ಫಾರ್ವರ್ಡ್ ಆಗ್ತದೆ. ಅರ್ಥಾಯ್ತಾ? ಯಾರು ಫ್ರಾಡ್ಸ್ಟರ್ ಇರ್ತಾರೋ ಅವರಿಗೆ ಫಾರ್ವರ್ಡ್ ಆಗ್ತದೆ. ಸೊ ಇಮಿಡಿಯೇಟ್ಲಿ ಅವ್ರು ಏನು ಮಾಡಿಬಿಡ್ತಾರೆ, ಲಾಗಿನ್ ಆಗಿಬಿಡ್ತಾರೆ. ಇದು ಈ ರೀತಿಯಾಗಿ ನಮ್ಮ ಮೊಬೈಲ್ ಅನ್ನ ಹ್ಯಾಕ್ ಮಾಡ್ತಾರೆ. ಸೊ ಬಹಳಷ್ಟು, ಮತ್ತೆ ಇನ್ನೊಂದು ಈ ಬಹಳಷ್ಟು ಸರಳ ಭಾಷೆಯಲ್ಲಿ ತಿಳ್ಕೊಂಡ್ಬಿಡಿ, ಹ್ಯಾಕ್ ಅಂತ ಹೇಳುವಂಥದ್ದು ಅದು ಬಹಳಷ್ಟು ಸಿಂಪಲ್ ಇದೆ ಮತ್ತು ಬಹಳ ದೊಡ್ಡ ಇದು ಕೂಡ ಇದೆ. ಏನಿಲ್ಲ, ನಿಮ್ಮ ಒಂದು ವಾಟ್ಸಪ್, ಈಗ ಎಷ್ಟು ಜನರ ವಾಟ್ಸಪ್ ಎಲ್ಲ ಇಲ್ಲಿ ಸೊ ಆಕ್ಸೆಸ್ ಕಳ್ಕೊಂಡಿದ್ದೀರಿ? ಯಾರೋ ಒಂದು ನಿಮ್ಗೊಂದು ಕೋಡ್ ಬರ್ತದೆ, ನಾನು ಮಿಸ್ ಆಗಿ ನಿಮಗೆ ಕೋಡ್ ಕಳಿಸಿದ್ದೀನಿ, ನನಗೆ ಹೇಳಿ ಅಂತ ಹೇಳ್ತಾರೆ. ಸೊ ನೀವು ಅವಾಗ ಇಮಿಡಿಯೇಟ್ ವಾಟ್ಸಪ್ ಅವರಿಗೆ ಕೋಡ್ ಹೇಳಿಬಿಡ್ತೀರಿ, ನಿಮಗೆ ವಾಟ್ಸಪ್ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಲಾಗ್ಔಟ್ ಆಗ್ತದೆ. ಯಾರಿಗಾದ್ರೂ ಆಗಿತ್ತಾ? ಬಹಳಷ್ಟು ಜನರಿಗೆ ಆಗಿತ್ತು. ಸೊ ಇದು ಸಿಂಪಲ್ ಹ್ಯಾಕ್.
ಅವಾಗ ಏನಾಗ್ಬಿಡ್ತದೆ, ನಿಮ್ಮ ವಾಟ್ಸ್ಆಪ್ ಹ್ಯಾಕ್ ಆಗಿಬಿಡ್ತದೆ. ಸೊ ನಿಮಗೆ ಆಕ್ಸೆಸ್ ಸಿಗುದಿಲ್ಲ. ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾವುದೆಲ್ಲ ನಂಬರ್ಗಳಿಂದ ಅವರಿಗೆ ಅಲ್ಲಿ ಮೆಸೇಜ್ ಇರ್ತದೋ ಅವರಿಗೆಲ್ಲರಿಗೂ ಅವರು ಕಳಿಸ್ತಾ ಹೋಗ್ತಾರೆ, ನನ್ಗೆ ಅರ್ಜೆನ್ಸಿ ಇದೆ ದುಡ್ಡು ಕೊಡಿ, ನನ್ಗೆ ಅರ್ಜೆನ್ಸಿ ಇದೆ ದುಡ್ಡು ಕೊಡಿ. ಅವರ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಮತ್ತೆ ಮೆಸೇಜ್ ಕಳಿಸ್ತಾರೆ. ಏನಂತ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ಇವರು ಚಂಚಲ ಮೇಡಮ್ ಇದ್ದಾರೆ, ಅವ್ರದೇ ಒಂದು ವಾಟ್ಸ್ಆಪ್ ಹ್ಯಾಕ್ ಆಯ್ತು ಅಂತ ಅನ್ಕೊಳ್ಳಿ. ಅವರಿಂದ ಅವರ ಫ್ರೆಂಡ್ಸಿಗೆಲ್ಲ ಒಂದು ಮೆಸೇಜ್ ಹೋದಾಗ ಅವರು ಇವರಿಗೆ ಕಳಿಸ್ತಾರೆ ಮೆಸೇಜ್, ಏನು ನಾನು ಮಿಸ್ ಆಗಿ ನಿಮಗೆ ಒಂದು ಕೋಡ್ ಕಳಿಸ್ಬಿಟ್ಟಿದ್ದೀನಿ, ನೀವು ಹೇಳಿ ಅಂತ ಹೇಳಿ. ನೀವು ಹೇಳ್ತೀರಲ್ಲ ಅವಾಗ, ಯಾಕೆ ಅವ್ರದೇ ನಂಬರ್ ಅಂತ ಇವರಿಗೆ ಮೆಸೇಜ್ ಬಂದಿರ್ತದೆ, ಹೌದಾ? ಎಸ್, ಅವ್ರು ಹೇಳಿದ್ರು ಕಾಲ್ ಮಾಡ್ತೀವಿ ಅಂತ ಹೇಳಿ. ದಟ್ ಈಸ್ ದ ವೆರಿ ಬೆಸ್ಟ್ ರೆಮಿಡಿ. ಹೇಳಿ, ನಿಮಗೆ ಒಂದು ನಂಬರ್ ಇಂದ ಕಾಲ್ ಬರ್ತದೆ, ಏನು ಇಮಿಡಿಯೇಟ್, ಯಾರು ನಿಮ್ಮ ಮಗನ ನಂಬರ್, ಕಾಲೇಜ್ ಹೋಗಿರ್ತಾನೆ, ಆಮೇಲೆ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ ಆಗಿ ಇದಾಗಿದೆ, ನಂಗೆ ಇಮಿಡಿಯೇಟ್ ಒಂದು 5,000 ದುಡ್ಡು ಹಾಕು ಅಂತ ನಿಮ್ಮ ಮಗನ ವಾಟ್ಸ್ಆಪ್ ಇಂದ ಮೆಸೇಜ್ ಬರ್ತದೆ. ನೀವು ಒಂದು ಕಾಲ್ ಮಾಡಿ, ಮಗ ಎಲ್ಲಿದೆಯಾ. ಇದು ಎಲ್ಲಿ ತನಕ ನಾವು ಈ ಸಣ್ಣ ಸಣ್ಣ ಏನು ಈ ವಿಚಾರಗಳನ್ನು ನಾವು ನೋಡ್ಕೊಂಡು ಹೋಗೋದಿಲ್ಲ, ಎಲ್ಲಿ ತನಕ ಹರಿ ಇರ್ತೀವಿ, ಎಲ್ಲಿ ತನಕ ಅರ್ಜೆಂಟ್ ಅಲ್ಲಿ ಇರ್ತೀವಿ, ಅವಾಗ ನಾವು ಈ ಫ್ರಾಡ್ಗೆ ಒಳಗಾಗ್ತಾ ಹೋಗ್ತೀವಿ. ಸೈಬರ್ ಅಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ. ಸೈಬರ್ ಅಲ್ಲಿ ಒಂದು ಗೋಲ್ಡನ್ ರೂಲ್ ನೆನ್ಪಿಟ್ಕೊಳ್ಳಿ, 3 ಪದ: ಸ್ಟಾಪ್, ಥಿಂಕ್, ಟೇಕ್ ಆಕ್ಷನ್ ಅಂತ. 3 ಪದ. ಸ್ಟಾಪ್, ಅನ್ನೋನ್ ಮೆಸೇಜ್, ಅನ್ನೋನ್ ಅಲ್ಲ, ಯಾವುದೇ ಮೆಸೇಜ್ ಬಂದಿದೆ ಗಡಿಬಿಡಿಯಲ್ಲಿ ಮೆಸೇಜ್ ಮಾಡುವಂತ ಅಗತ್ಯ ಇಲ್ಲ. ಹೇಳಿ 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 OTP ಹೇಳಿ ಬೇಗ 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 ಅಂತ ನಾವು ಇಲ್ಲ. ಸ್ಟಾಪ್, ಥಿಂಕ್, ಟೇಕ್ ಆಕ್ಷನ್. ಸೊ ಇದನ್ನ ನಾವು ಈ ಗೋಲ್ಡನ್ ರೂಲ್ಸ್ ಅನ್ನ ಎಲ್ಲ ಕಡೆ ಫಾಲೋ ಮಾಡಬೇಕು. ಏನಾಗ್ತದೆ, ಫ್ರಾಡ್ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಮನುಷ್ಯ ಈ ಕ್ರೈಮ್ ಅಂತ ಹೇಳ್ತೀವಿ, ಇದು ಸೈಬರ್ ಕ್ರೈಮ್. ಆದ್ರೆ ನಾವು ರೆಗ್ಯುಲರ್ ಕ್ರೈಮ್ ಅಂತ ಹೇಳ್ತೀವಿ. ರೆಗ್ಯುಲರ್ ಕ್ರೈಮ್ ಯಾವಾಗಿಂದ ಇದೆ? ಮನುಷ್ಯ ಯಾವಾಗ ಹುಟ್ಟಿದ ಅವಾಗಿಂದ ಇದೆ, ಹೌದಾ? ಕಳ್ಳತನ ಮಾಡುವಂಥದ್ದು, ಇನ್ನೊಬ್ಬರ ಚೈನ್ ಎಳೆಯುವಂಥದ್ದು, ಸೊ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡುವಂಥದ್ದು, ಇನ್ನೊಬ್ಬರನ್ನ ಕೊಲೆ ಮಾಡುವಂಥದ್ದು, ಅತ್ಯಾಚಾರ ಮಾಡುವಂಥದ್ದು, ಇದು ಯಾವಾಗಿಂದ? ಮನುಷ್ಯ ಯಾವಾಗ ಭೂಮಿ ಮೇಲೆ ಹುಟ್ಟಿದ ನೋಡಿ ಅವತ್ತಿಂದ ಇದೆ. ಸೊ ಅದು ಇವತ್ತು ಕಡಿಮೆ ಆಗಿದೆಯಾ? ಇಲ್ಲ, ಅದ್ರ ಪಾಡಿಗೆ ಇದು ಇರ್ತದೆ. ಮತ್ತೆ ಆ ಟೈಮಲ್ಲಿ ನಾವು ಪೊಲೀಸ್ ಆಕ್ಷನ್ ತಗೋತೀವಿ. ಇದಲ್ಲ, ಈ ಸೈಬರ್ ಕ್ರೈಮ್ ಕೂಡ ಇಷ್ಟೇ. ನಾವು ಇದು ಮುಗಿಯೋದಿಲ್ಲ. ಮುಗಿಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಾವು ಇಂಟರ್ನೆಟ್ ಅನ್ನ ಬಳಸೋದನ್ನ, ಮೊಬೈಲ್ ಬಳಸೋದನ್ನ ಬಿಟ್ಬಿಡ್ಬೇಕು. ಆಗ್ತದ? ಆಗೋದಿಲ್ಲ. ಸೊ ಹಾಗಿದ್ರೆ ನಾವೇನ್ ಮಾಡ್ಬೇಕು? ಅದನ್ನ ಜಾಣತನದಿಂದ ಬಳಸೋದನ್ನ ಕಲಿಬೇಕು. ಹೇಗೆ ಜಾಣತನದಿಂದ ಬಳಸೋದನ್ನ ಕಲಿಯೋದು? ನೋಡಿ, ನಮಗೆ ಇವತ್ತೊಂದು ಡ್ರೆಸ್ ಬೇಕು, ನಮಗೊಂದು ಡ್ರೆಸ್ ಬೇಕು. ಡ್ರೆಸ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬೇಕು. ಎಲ್ಲಿ ತಗೋತೀರಿ? ಎಲ್ಲಿ ಪರ್ಚೇಸ್ ಮಾಡ್ತೀರಿ? ಮೀಶೋ, ಫ್ಲಿಪ್ಕಾರ್ಟ್, ಅಮೆಜಾನ್, ಮತ್ತೆ ಮಿಂತ್ರಾ. ಸರಿ, ಈಗ ವೆರಿ ರೀಸೆಂಟ್ ಆಗಿ ನಿನ್ನೆ ನಮ್ಮ ಅದ್ರಲ್ಲಿ ಒಬ್ರು ಲೇಡಿ ಬಂದಿದ್ರು. ಸೊ ಅವ್ರು ಏನ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅನ್ನ ಬ್ರೌಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಎಂಥದ್ದು ಬೇಗಂ ಶಾಪ್ ಆನ್ಲೈನ್ ಅಂತಿದೆ. ಸೊ ಅಲ್ಲಿ ಅವರು ನೋಡ್ತಾರೆ, ಯಾವುದೋ ಒಂದು ಡ್ರೆಸ್ ಇಷ್ಟ ಆಗ್ತದೆ ಅವರಿಗೆ. ಅದರಲ್ಲಿ ಅಲ್ಲೇ ಒಂದು ಮೊಬೈಲ್ ನಂಬರ್ ಇರ್ತದೆ. ಅದು ಇಮಿಡಿಯೇಟ್ ಆಗಿ ರೀಡೈರೆಕ್ಟ್ ಆಗ್ತದೆ ವಾಟ್ಸ್ಆಪ್ಗೆ. ಅಲ್ಲಿ ಹೈ ಅಂತ ಕಳಿಸ್ತಾರೆ. ಇವರು ಆಯ್ತು, ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ಕಳಿಸಿ ಅಂತ ಆ ಕಡೆ ಹೇಳ್ತಾರೆ. ಸ್ಕ್ರೀನ್ ಶಾಟ್ ಕಳಿಸಿದ್ರು, ನಗ್ತಿದ್ದಾರೆ ಮೇಡಮ್, ದುಡ್ಡು ಕಳ್ಕೊಂಡಿದ್ದಾರೆ ಅಂತಾರೆ. ಸೊ ದುಡ್ಡು ಕಳಿಸಿ ಅಂತ ಹೇಳ್ತಾರೆ. ಸೊ ಹಾಗೆ ಆಯ್ತು, ಇವರು ಸ್ಕ್ರೀನ್ ಶಾಟ್ ಕಳಿಸ್ತಾರೆ. ಆ ನಂತರ ಇವರು ಓಕೆ ಇಷ್ಟು, ಅದಕ್ಕೆ 1,250 rupees ಇವರು ಪೇಮೆಂಟ್ ಮಾಡ್ತಾರೆ. ಆಯ್ತು, ಪೇಮೆಂಟ್ ಮಾಡಿದ್ರು. ಪೇಮೆಂಟ್ ಮಾಡಿ ಆದ್ಮೇಲೆ ಹೇಳ್ತಾರೆ ಅವರು, ಇಲ್ಲ ನಿಮ್ಮ ಪೇಮೆಂಟ್ ಬರ್ತಾ ಇಲ್ಲ ಅಂತ ಹೇಳ್ತೀವಿ. ಇಲ್ಲ, ನಿಮ್ಮ ಪೇಮೆಂಟ್ ಬಂದಿಲ್ಲ, ಇವ್ರ ಹತ್ರ ದುಡ್ಡು ಕಟ್ ಆಗಿದೆ. ಇಲ್ಲ, ನೀವು ಅದನ್ನ ಸ್ಪ್ಲಿಟ್ ಮಾಡಿ ಹಾಕಿ ಅಂತ ಹೇಳಿ ಮತ್ತೆ ಸ್ಪ್ಲಿಟ್ ಮಾಡಿ ಹಾಕ್ತಾರೆ. ಆಮೇಲೆ ಮತ್ತೊಂದ್ಸಲ ಹೇಳ್ತಾರೆ, 1,250 ರೂಪಾಯಿದ ಡ್ರೆಸ್ಸಿಗೆ ಇವ್ರು ಹಾಕಿದ್ದು 9,000 rupees. ಅಲ್ಲಿ ತನಕ ಹೇಳಿದಾಗ ಹಾಗೆ ಹಾಕ್ತಾವು. ಸೊ ಹಾಗಿದ್ರೆ ಇಲ್ಲಿ ಅವರು ಡ್ರೆಸ್ ಪರ್ಚೇಸ್ ಮಾಡ್ಲಿಕ್ಕೆ ಮೊಬೈಲ್ ಅಲ್ಲಿ ನೋಡಿ ತಪ್ಪಲ್ಲ? ಹಾಗಿದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡುವಂತ ಎಲ್ಲರೂ ಇದೇ ರೀತಿ ಮೋಸ ಮಾಡ್ತಾರಾ? ಇಲ್ಲ, ಅಲ್ಲಿ ಟ್ರಸ್ಟೆಡ್ ಸೈಟ್ಸ್ ಇದೆ, ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ಸ್ ಇದೆ, ಟ್ರಸ್ಟೆಡ್ ಒಂದು ಒಳ್ಳೆ ಹೆಸರಿರುವಂತಹ ಇದು ಇದೆ. ಸೊ ನಾವು ಅಲ್ಲಿ ಮಾತ್ರ ಪರ್ಚೇಸ್ ಮಾಡಬಹುದು. ಸೊ ಅದು ನಮ್ಗೆ ಯಾವುದೋ ಡ್ರೆಸ್, ಮತ್ತೆ ಇನ್ನೊಂದು ಎಲ್ಲಿ ಒಂದು ರೀಸನೇಬಲ್ ನೋಡ್ಬೇಕು. ಮನುಷ್ಯರಿಗೆ ಏನಾಗ್ತದೆ ನೋಡಿ, ಯಾವತ್ತಿಗೂ ಕೂಡ ಎಲ್ರಿಗೂ ಯಾವುದೇ ಒಂದು ಒಳ್ಳೆಯ ಪ್ರಾಡಕ್ಟ್ ಸಿಗ್ಬೇಕು ನಮ್ಗೆ. ಸರಿ, ಸರಿಯಾ? ಆದ್ರೆ ಎಷ್ಟು ಕಡಿಮೆ ಬೆಲೆ? ಒಂದು 5,000 ಇರುವಂತಹ ಒಂದು ಡ್ರೆಸ್ ಮಟೀರಿಯಲ್ ಅಥವಾ ಡ್ರೆಸ್ ಯಾವುದೋ ಒಂದು ಪಾರ್ಟಿ ವೇರು ಯಾರೋ 1,000 ಕೊಡ್ತಿದ್ದಾರೆ